ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಹಾಗೆಯೇ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ದಯವಿಟ್ಟು ನೋಡಿ ಅಂತ ನಾನು ನಿಮ್ಮ ಹತ್ರ ಹಂಬಲ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಕೂಡ ನಮ್ಮ ಫಾರ್ಮ್ ವಿಸಿಟ್ದೇ ಆಗಿರುತ್ತೆ. ಸೊ ನಾವು ಫಾರ್ಮ್ ವಿಸಿಟ್ ಹೋಗಬೇಕಾದ್ರೆ ಸಂಜೆ ನಾವು ಟ್ರೈನಲ್ಲಿ ಹೋಗಬೇಕಾದ್ರೆ ಈ ವಿಡಿಯೋನ ಮಾಡ್ಕೊಂಡಿದ್ದು. ಇದು ಹೋಗಬೇಕಾದ್ರೆ ಮತ್ತು ಅಲ್ಲಿ ಏನೇನೆಲ್ಲ ಮಾಡಿದೆ, ಏನೇನೆಲ್ಲ ಎಂಜಾಯ್ ಮಾಡಿದೆ, ಸೊ ಅಲ್ಲಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತುಂಬ ಜನಕ್ಕೆ ಜಲಸ್ ಇರುತ್ತೆ, ತುಂಬ ಜನಕ್ಕೆ ಫೀಲ್ ಇರುತ್ತೆ ಫಾರ್ಮಿಗೆ ಹೋಗಬೇಕು ಅಂತ, ಬಟ್ ಅವ್ರಿಗೆ ಇರೋದಿಲ್ಲ. ಆದರೆ ಲಕ್ಕಿಲಿ ನಮಗಿದೆ ಅಂತಲೇ ಹೇಳ್ಬೋದು. ಸೊ ಆದರೆ ನಾವು ರೆಗ್ಯುಲರಾಗಿ ಹೋಗೋಕ್ಕಾಗ್ತಾಯಿಲ್ಲ ಅಂತಲೇ ಹೇಳ್ಬೋದು. ಸೊ ನಮ್ಮದು ಏನು ಏಮು ಥೀಮ್ ಏನಿದೆ ಅಂತಂದರೆ, ನಾವು ಲಾಸ್ಟ್ಗೆ ನಮ್ಮದು ರಿಟೈರ್ಮೆಂಟ್ ಏಜ್ ಏನಿದೆ ಅದನ್ನು ನಾವು ನಮ್ಮ ಫಾರ್ಮಲ್ಲೇ ಕಳಿಬೇಕು ಅನ್ನೋವಂಥ ಒಂದು ಉದ್ದೇಶ ಇಟ್ಕೊಂಡು ಇವಾಗಿಂದನೂ ನಾವು ಫಾರ್ಮ್ನ ಡೆವಲಪ್ ಮಾಡಿಕೊಂಡು ಬರ್ತಾಯಿದ್ದೀವಿ ಅಂತಲೇ ಹೇಳ್ಬೋದು. ಅಲ್ಲಿ ಇರೋದಕ್ಕೆ ಒಂದು ಮನೆ ಆಗ್ಬೋದು. ಸೊ ಅದಕ್ಕೆ ನಮಗೆ ಲಾಸ್ಟಲ್ಲಿ ನಮ್ಮ ರಿಟೈರ್ಮೆಂಟ್ ಏಜಲ್ಲಿ ನಮಗೆ ಒಂದಷ್ಟು ಇನ್ಕಮ್ ಬರೋದಕ್ಕೆ ವ್ಯಾಲ್ಯೂಯಬಲ್ ಟ್ರೀಸ್ ಆಗ್ಬೋದು, ಆ ಥರದ್ದು ಒಂದಷ್ಟು ನಾವು ಪ್ಲ್ಯಾನ್ ಮಾಡಿಬಿಟ್ಟು ಮಾಡ್ತಾಯಿದ್ವಿ. ಒಬ್ಬೊಬ್ರದ್ದು ಒಂದೊಂದು ಥರ ಐಡಿಯಾಸ್ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಥರ ಪ್ಲ್ಯಾನ್ಸ್ ಇರುತ್ತೆ. ಸೊ ನಮ್ಮದು ಪ್ಲ್ಯಾನ್ ಬಂದುಬಿಟ್ಟು ನಾವು ಲಾಸ್ಟಲ್ಲಿ ನಮ್ಮದು ರಿಟೈರ್ಮೆಂಟ್ ಏಜ್ ಏನಿರುತ್ತೆ, ಸೊ ಆ ಏಜನ್ನ ನಾವು ನೇಚರ್ ನಡುವೆ ಕಳಿಬೇಕು ಅನ್ನೋಂಥ ಒಂದು ರೀಸನಿಂದ ನಾವೇನು ಅರ್ನ್ ಮಾಡ್ತಾಯಿದ್ವಿ ಆ ಅರ್ನಿಂಗಲ್ಲಿ ಸ್ವಲ್ಪ ಕೂಡಿಟ್ಬಿಟ್ಟು ನಮಗೆ ಇವಾಗಿಂದನೇ ಎಷ್ಟು ಡೆವಲಪ್ ಮಾಡ್ಕೊಳಕ್ಕಾಗುತ್ತೆ, ಇವಾಗಿಂದನೇ ನಾವೆಷ್ಟು ಮಾಡ್ಕೊಳಕ್ಕಾಗುತ್ತೆ, ಎಷ್ಟು ಸೇಫು, ಎಷ್ಟು ಸೆಕ್ಯೂರಾಗಿ ಏನೇನೆಲ್ಲ ಮಾಡ್ಕೊಳಕ್ಕಾಗುತ್ತೋ ಅಷ್ಟನ್ನು ನಾವು ಇವಾಗಿಂದನೇ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಅಂತಲೇ ಹೇಳ್ಬೋದು. ಬಟ್ ನಾವು ಫಾರ್ಮ್ ಮಾಡ್ತಿರೋದು ಇವಾಗಿನ ಅಟ್ ಪ್ರೆಸೆಂಟ್ ಇನ್ಕಮ್ ನಾವು ನೋಡ್ತಾ ಇಲ್ಲ, ಲಾಂಗ್ ಟರ್ಮ್ ಇನ್ಕಮ್ ಆಗಿ ನಾವು ನೋಡ್ತಾ ಇದ್ದೀವಿ. ಸೊ ಎಲ್ರಿಗೂ ಗೊತ್ತಿರುತ್ತೆ ಗಂಧ ಮತ್ತು ಚಂದನ ಇದೆಲ್ಲ ಎಷ್ಟು ವ್ಯಾಲ್ಯೂಬಲ್ ಟ್ರೀಸ್ ಅಂತ. ಸೊ ಅದನ್ನು ಹಾಕಿದ ತಕ್ಷಣ ನಮಗೆ ಯಾವುದೇ ಥರದ್ದು ಅಮೌಂಟು ಸಡನ್ಲಿ ಅಂತೂ ಬರಲ್ಲ. ಯಾಕಂತಂದರೆ ಡೈಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾನೇ ಇರಬೇಕಾಗುತ್ತೆ. ಅದ್ರ ಗ್ರೋತ್ ಆಗಿರ್ಬೋದು, ಅದು ಮೇಂಟೈನ್ ಮಾಡೋಕ್ಕಾಗ್ಬೋದು, ಅದಕ್ಕೆ ವಾಟ್ರ್ ಸಪ್ಲೈ ಆಗ್ಬೋದು, ಪ್ರತಿಯೊಂದೂ ನೋಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಏನಂತಂದರೆ ಅಲ್ಲಿ ನಾವೇನು ಇನ್ವೆಸ್ಟ್ ಮಾಡ್ತೀವಿ ಅದನ್ನು ಅಲ್ಲಿಂದನೇ ಅರ್ನ್ ಮಾಡಿ ಅಲ್ಲಿಂದನೇ ಇನ್ವೆಸ್ಟ್ ಮಾಡೋ ಥರ ಕೂಡ ನಾವು ಪ್ಲ್ಯಾನನ್ನು ಮಾಡಿ ಇಟ್ಟಿದ್ದೀವಿ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ, ನನ್ನ ರೆಗ್ಯುಲರ್ ವ್ಯೂವರ್ಸಿಗೆ, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಗೊತ್ತಿರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಸೊ ನಾವು ಯಾವ ಥರ ಪ್ಲ್ಯಾನ್ ಮಾಡಿದ್ದೀವಿ, ಹಳೆ ವೀಡಿಯೋಗಳಲ್ಲೂ ನಾನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರೂ ನೋಡಿಲ್ಲ ಅಂತಂದರೆ ದಯವಿಟ್ಟು ಒಂದು ಸಲ ಹೋಗಿ ನೋಡ್ಕೊಂಬನ್ನಿ. ನಾವು ಯಾವ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ, ಏನು ಮಾಡಿದ್ದೀವಿ, ಅಲ್ಲಿ ನಾಟಿ ಕೋಳಿ ಆಗ್ಬೋದು ಮತ್ತು ಮೇಕೆ ಆ ಥರ ಎಲ್ಲ. ಸೊ ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ನಮ್ಮ ಫಾರ್ಮಲ್ಲಿ ನವಿಲು ಬಂದಿತ್ತು. ನವಿಲು ಅಂದರೆ ಒಂದು 10-12 ನವಿಲುಗಳಿದೆ. ಬಟ್ ಇದು ರೆಕ್ಕೆ ಇರೋವಂಥ ನವಿಲು 1-2 ಇದೆ. ಪ್ರತಿದಿನ ಸಂಜೆ ನಮ್ಮ ಫಾರ್ಮ್ ಹತ್ರ ಬರ್ತಾಯಿತ್ತು. ಸೊ ನಾನು ಅದನ್ನು ನೋಡಿಬಿಟ್ಟು ಮೊಬೈಲ್ ತೊಗೊಂಡು ವೀಡಿಯೋ ಮಾಡ್ಕೊಳ್ಳೋಕೆ ಹೋದರೆ ಅದು ನನ್ನಿಂದ ದೂರ ಓಡ್ತಾನೆ ಇತ್ತು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾನು ವೀಡಿಯೋ ಮಾಡೋಕ್ಕೆ ಅದಕ್ಕೆ ಹತ್ರ ಹೋದಷ್ಟು ಅದಕ್ಕೆ ಭಯ, ನನಗೇನು ಮಾಡಿಬಿಡ್ತಾರೋ ಏನೋ ಅಂತ ಹೇಳ್ಬಿಟ್ಟು. ಬಟ್ ನಾನು ವೀಡಿಯೋ ಮಾಡೋ ಪರ್ಪಸ್ಸಿಗೋಸ್ಕರ ಅದ್ರ ಹತ್ರ ಹೋಗ್ತಿದ್ದಿದ್ದು ಅಷ್ಟೇ. ಬಟ್ ಅದಕ್ಕೆ ಅದರದ್ದೇ ಆದಂಥ ಭಯ ಇರುತ್ತೆ, ನಾನೇನೋ ಅಟ್ಯಾಕ್ ಮಾಡೋಕ್ಕೆ ಬರ್ತಿದ್ದಾರೆ, ಕಿಲ್ ಮಾಡೋಕ್ಕೆ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಅಂದ್ಕೊಳ್ತಾ ಇತ್ತು ಅನಿಸುತ್ತೆ. ಸೊ ಪ್ರತಿದಿನ ನಾನು ಇದ್ದಿದ್ದಂಥ ಟೈಮಲ್ಲಿ ಒಂದು 2-3 ದಿನ ನೋಡಿದಾಗೆಲ್ಲನೂ ನಾನು ವೀಡಿಯೋ ಮಾಡ್ಕೊಳಕ್ಕೆ ತುಂಬ ಹತ್ರದಿಂದ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡ್ತಿದ್ದೆ. ಬಟ್ ಆಗಿಲ್ಲ. ನನಗೆ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ, ನನ್ನ ಮೊಬೈಲಲ್ಲಿ ಎಷ್ಟು ಝೂಮ್ ಮಾಡಿ ಅದನ್ನು ತಕ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಪ್ರಯತ್ನಪಟ್ಟು ನಾನು ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಇದು ಸಂಜೆ ಒಂದು 5-5:30 ಟೈಮಲ್ಲಿ ಬಂದಿತ್ತು. ಸೊ ಅದನ್ನು ನೋಡಿ ನಾನು ಹೋಗಿ ಮೊಬೈಲ್ ತೊಗೊಂಬಂದು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ನಾನು ಅದಕ್ಕೆ ಹತ್ರ ಹೋದಂಗೆಲ್ಲ ಅದು ನನ್ನಿಂದ ಇನ್ನೂ ತುಂಬ ದೂರನೇ ಹೋಗ್ತಾನೆ ಇತ್ತು ಅಂತಲೇ ಹೇಳ್ಬೋದು. ಸೊ ಆದ್ರೂ ನನಗೆ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟನ್ನು ನಾನು ಕವರ್ ಮಾಡಿಕೊಂಡು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ಇನ್ನೊಂದು ಸಲ ಫುಲ್ಲು ಗರಿ ಬಿಚ್ಕೊಂಡ್ಬಿಟ್ಟಿತ್ತು. ಗರಿ ಬಿಚ್ಕೊಂಡಿದೆ ಅಂತ ಹೇಳ್ಬಿಟ್ಟು ನಾನು ಮೊಬೈಲ್ ತೊಗೊಂಬಂದು ವೀಡಿಯೋ ಮಾಡ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಅದು ತುಂಬ ದೂರ ಹೋಗ್ಬಿಡ್ತು. ಅದು ನನಗೆ ಕವರೇ ಮಾಡೋಕ್ಕಾಗಲಿಲ್ಲ. ಸೊ ಇದು ಒಂದು ದಿನ ಸಂಜೆ ಒಂದು 5 o'clock 5:30 ಆ ಟೈಮಲ್ಲಿ
ನಮ್ಮ ಫಾರ್ಮಿಗೆ ಬಂದಿತ್ತು. ನಾವು ನಾಟಿ ಕೋಳಿ ಎಲ್ಲ ಇದೆಯಲ್ಲ, ಅದಕ್ಕೆ ಅಕ್ಕಿ ಮತ್ತು ಜೋಳ ಎಲ್ಲ ಹಾಕಿರ್ತೀವಲ್ಲ, ಅದನ್ನು ತಿನ್ನೋದಕ್ಕೆ ರೆಗ್ಯುಲರಾಗಿ ನವಿಲುಗಳು ಬರ್ತಾನೆ ಇರುತ್ತೆ. ಪ್ರತಿದಿನ ಮಧ್ಯಾಹ್ನ ಇಲ್ಲ ಸಂಜೆ ಆ ಥರ ಬರ್ತಾನೆ ಇರುತ್ತೆ. ಸೊ ನಾವೇನು ಡಿಸ್ಟರ್ಬ್ ಮಾಡಲ್ಲ. ಸೊ ನಾನಿದ್ರೆ ಮಾತ್ರ ಸ್ವಲ್ಪ ಇವಕ್ಕೆ ಡಿಸ್ಟರ್ಬ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ನನಗೆ ಸ್ವಲ್ಪ ವೀಡಿಯೋ ಮಾಡ್ಕೋಬೇಕು, ನೇಚರ್ನ ಎಂಜಾಯ್ ಮಾಡಬೇಕು ಅನ್ನೋದು, ಹಾಗೆ ಆ ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು, ನಿಮಗೂ ತೋರಿಸ್ಬೇಕು ಅನ್ನೋವಂಥದ್ದು ನನಗೂ ಆಸೆ ಇರುತ್ತೆ. ಸೊ ಹಾಗಾಗಿ ಈ ಥರ ವೀಡಿಯೋ ಮಾಡ್ಕೊಳಕ್ಕೆ ಹೋದಾಗ ಅದು ನನಗೆ ಸಪೋರ್ಟೇ ಮಾಡಲ್ಲ. ನೀವು ನೋಡ್ತಾ ಇರ್ಬೋದು ಎಷ್ಟು ದೂರ ಹೋಗ್ತಾನೆ ಇದೆ, ದೂರ ಹೋಗ್ತಾನೆ ಇತ್ತು. ಸೊ ಆದರೂ ಪರವಾಗಿಲ್ಲ, ನನಗೆ ಎಷ್ಟು ಕವರ್ ಮಾಡಿ ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೋ ಅಷ್ಟು ನಾನು ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಇದು ಒಂದು ದಿನ ಸಂಜೆ ಟೈಮು ನಮ್ಮ ಫಾರ್ಮಲ್ಲಿ ನವಿಲನ್ನು ನೋಡಿದಂತಹ ಸಮಯ ಅಂತಲೇ ಹೇಳ್ಬೋದು. ಸೊ ಇದೊಂದು ಮೆಮೊರಿ ಆಗಿರಲಿ ಅಂತೇಳ್ಬಿಟ್ಟು ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇದು ಇನ್ನೂ ಒಂದು ದಿನ ನೆಕ್ಸ್ಟ್ ಡೇ ಮಾರ್ನಿಂಗು 11 o'clock 11:30 ಹಂಗೆ ಮತ್ತು ಕೋಳಿ ಹತ್ರ ಎಲ್ಲ ಬಂದು ಇದು ತಿಂತಾಯಿತ್ತು, ಏನೋ ಕಾಳುಗಳ್ನೆಲ್ಲ ತಿಂತಾಯಿತ್ತು. ಕಾಳು ತಿನ್ನೋದಕ್ಕೆ ಮತ್ತು ನೀರು ಕುಡಿಯೋದಕ್ಕೆ, ಯಾಕಂದರೆ ನಾವಲ್ಲಿ ಕೋಳಿ ಎಲ್ಲ ಸಾಕಿದ್ದೀವಲ್ಲ, ಸೊ ಅದಕ್ಕೆ ಕಾಳು ನೀರು ಎಲ್ಲ ಇಟ್ಟಿರ್ತೀವಿ ರೆಗ್ಯುಲರಾಗಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಒಂದು ನವಿಲು, ಇದು ಹೆಣ್ಣು ನವಿಲು. ಆ ಕಡೆ ಓಡ್ತಾ ಇದೆ ನೋಡಿ, ಅದು ಗಂಡು ನವಿಲು. ಅದು ಬಂದಿತ್ತು, ನಾನು ನೋಡಿಬಿಟ್ಟು ಮೊಬೈಲ್ ತೊಗೊಂಬಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಹತ್ರ ಹೋಗ್ತಾ ಇದ್ದೀನಿ. ನಾನು ಅದರ ಹತ್ರ ಹೋದಂಗೆಲ್ಲ ಅದು ನನ್ನಿಂದ ದೂರನೇ ಹೋಗ್ತಾಯಿತ್ತು. ಆದ್ರೂ ಸ್ವಲ್ಪ ಝೂಮ್ ಮಾಡಿ ವೀಡಿಯೋ ತೊಗೊಳೋದಕ್ಕೆ ಅಂತ ಟ್ರೈ ಮಾಡಿದೆ. ಅಷ್ಟು ತೊಗೊಳಕ್ಕಾಗಲಿಲ್ಲ ಅಂತಲೇ ಹೇಳ್ಬೋದು. ಬಟ್ ನನಗಂತೂ ತುಂಬ ಬೇಜಾರಾಗ್ತಿತ್ತು. ಅಯ್ಯೋ ಯಾಕಪ್ಪ ಇದು ನನಗೆ ಸಪೋರ್ಟೇ ಮಾಡ್ತಾಯಿಲ್ಲ, ನಾನೇನು ಮಾಡಿಬಿಡ್ತೀನಿ, ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ಆಗುತ್ತಲ್ವ ವೀಡಿಯೋ ತೊಗೊಳಕ್ಕೆ ಅಂತ ನಾನು ಅನ್ಕೋತಾ ಇದ್ದೆ. ಸೊ ಅದು ನಾನು ನೋಡಿಬಿಟ್ಟು ಹೆಂಗೆ ಬೇಕೋ ಹಂಗೆ ಅತ್ಲಾಗೆ ಓಡಿ ಹೋಗ್ತಾನೆ ಇತ್ತು. ಸೊ ನನಗೆ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಕವರ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಫಾರ್ಮಲ್ಲಿ ಈ ಥರದ್ದು ಒಂದಷ್ಟು ವ್ಯೂಸ್ ಸಿಗ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನೊಂದು ದಿನ ಫುಲ್ಲು ಗರಿ ಬಿಚ್ಕೊಂಡಿತ್ತು. ನಾನು ಮೊಬೈಲ್ ತೊಗೊಂಬಂದು ವೀಡಿಯೋ ಮಾಡೋಣ ಅನ್ನೋ ಅಷ್ಟರಲ್ಲಿ ಅದು ಗರಿ ಎಲ್ಲ ಮುಚ್ಕೊಂಡು ಹಾಗೆ ನಾನು ನೋಡಿದ ತಕ್ಷಣ ಸ್ಟಾಪ್ ಮಾಡಿಬಿಡ್ತು. ಸೊ ಅವತ್ತಂತೂ ನಂಗೆ ತುಂಬಾ ಬೇಜಾರಾಯಿತು ಅಂತಲೇ ಹೇಳ್ಬೋದು. ನೋಡಿ ವೀಡಿಯೋ ಮಾಡೋ ಅಷ್ಟರಲ್ಲಿ ಆಮೇಲೆ ನಮ್ಮನ್ನು ನೋಡಿದ ತಕ್ಷಣ ತುಂಬ ದೂರ ಹೋಗ್ಬಿಡುತ್ತೆ, ಏನೋ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ. ಈ ಥರ ಗರಿ ಬಿಚ್ಕೊಂಡಿರೋದು 1 ಅಥವಾ 2 ಏನೋ ಇದೆ. ಅದು ಬಿಟ್ಟರೆ ಬೇರೆ ಎಲ್ಲ ಹೆಣ್ಣು ನವಿಲುಗಳು. ಅದು ಒಂದು 10ರಿಂದ 12 ಏನೋ ಬ್ಯಾಚ್ ಬರುತ್ತೆ ಡೈಲಿ, ಬೆಳಿಗ್ಗೆ ಸಂಜೆ ಆ ಥರ ಒಂದಷ್ಟು ಟೈಮಲ್ಲಿ, ಅದರದ್ದೇ ಒಂದು ಫಿಕ್ಸ್ಡ್ ಟೈಮಲ್ಲಿ ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಇದು ಆಲ್ರೆಡಿ ತುಂಬ ದೂರ ಹೋಯಿತು, ಏನೂ ಕಾಣಿಸ್ತಾ ಇಲ್ಲ ವೀಡಿಯೋದಲ್ಲಿ. ಡೈರೆಕ್ಟಾಗಿ ನಮಗೆ ಕಾಣಿಸ್ತಾ ಇತ್ತು, ಬಟ್ ವೀಡಿಯೋದಲ್ಲಿ ಜಾಸ್ತಿ ಕವರ್ ಮಾಡೋಕ್ಕಾಗಿಲ್ಲ ಅಂತಲೇ ಹೇಳ್ಬೋದು. ಬಟ್ ಸೂಪರಾಗಿರುತ್ತೆ ಈ ಥರ ಎಲ್ಲ ನೋಡೋದಕ್ಕೆ. ಇದನ್ನೆಲ್ಲ ನೋಡೋದಕ್ಕೆ ನಂಗೆ ತುಂಬ ಇಷ್ಟ. ಅದಕ್ಕೋಸ್ಕರನೇ ನಾನು ಫಾರ್ಮ್ ವಿಸಿಟ್ಗೆ ತುಂಬಾ ಖುಷಿಯಾಗಿ ಇಷ್ಟಪಟ್ಟು ಹೋಗೋದು ರೀಸನ್ನೇ ಇದಕ್ಕೋಸ್ಕರ, ಈ ಥರ ವ್ಯೂಸ್ಗೋಸ್ಕರನೇ ಅಂತಲೇ ಹೇಳ್ಬೋದು. ಸೊ ನನಗೆ ಎಷ್ಟು ಮ್ಯಾಕ್ಸಿಮಮ್ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ನಾವು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡಿಬಿಟ್ಟು ನಾವು ನೋಡಿರೋದನ್ನು, ನಾವು ಎಂಜಾಯ್ ಮಾಡಿರೋದನ್ನು ಜನಗಳೆಲ್ಲ ನೋಡಲಿ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿದ್ರೆ ತುಂಬ ಜನ ನೋಡೋದೇ ಇಲ್ಲ ಅಂತಲೇ ಹೇಳ್ಬೋದು. ಆದ್ರೂ ಪರವಾಗಿಲ್ಲ, ಯಾರು ನೋಡ್ತಾರೋ ಯಾರು ಬಿಡ್ತಾರೋ ನಮ್ಮ ಸ್ಯಾಟಿಸ್ಫ್ಯಾಕ್ಷನಿಗೋಸ್ಕರ ನಾವು ಈ ವಿಡಿಯೋ ಮಾಡ್ತಾ ಇರೋದು ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಇದು ಇನ್ನೂ ಒಂದು ದಿನ, ನೆಕ್ಸ್ಟ್ ಡೇ ಇನ್ನೊಂದು ದಿನ ನಾವಿನ್ನೇನು ಹೊರಡಬೇಕು ಅಂತ ಇದ್ವಿ. ಆ ಟೈಮಲ್ಲಿ ಮಧ್ಯಾಹ್ನ ಟೈಮ್ ಬಂದಿತ್ತು, 1 o'clock 2 o'clock ಸಮಥಿಂಗ್ ಏನೋ ಬಂದಿತ್ತು. ಸೊ ಅವಾಗ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋದೆ. ಆವಾಗಲೂ ಕೂಡ ದೂರ ಹೋಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೂರ ಹೋಗ್ತಾ ಇದೆ ನನ್ನಿಂದ ಅಂತಂದರೆ. ನಾನು ನೋಡಿದ ತಕ್ಷಣ ಆ ಕಡೆ ಪಕ್ಕದ ಫಾರ್ಮಿಗೆ ಎಗರ್ಕೊಂಡು ಹಾಗೆ ಹೋಗ್ಬಿಡುತ್ತೆ, ನಮ್ಮ ಹತ್ರ ಬರೋದೇ ಇಲ್ಲ. ವೀಡಿಯೋ ಮಾಡ್ತಿದ್ದೀವಿ ಅಂತಂದರೆ ಅದಕ್ಕೇನೋ ನಾನೇನೋ ಮಾಡೋಕ್ಕೆ ಬರ್ತಿದ್ದಾರೆ ಅನ್ನೋ ಥರ ಟ್ರೀಟ್ ಮಾಡ್ತಾಯಿತ್ತು. ಸೊ ಈ ಎಕ್ಸ್ಪೀರಿಯೆನ್ಸ್ ತುಂಬ ಜನಕ್ಕೆ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಬಟ್ ನೋಡ್ತಾ ಇರ್ಬೋದು, ಆಗಲೇ ಆ ಕಡೆ ಜಿಗಿದ್ಬಿಟ್ಟು ಓಡೋಗ್ತಾ ಇದೆ. ನನಗಂತೂ ತುಂಬ ಬೇಜಾರಾಗ್ತಿತ್ತು ವೀಡಿಯೋ ಮಾಡ್ಕೊಳ್ಳೋಕ್ಕೆ. ನೋಡೋಕೆ ಇಷ್ಟ ಆಗ್ತಿತ್ತು, ಬಟ್ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸಪೋರ್ಟ್ ಮಾಡ್ತಾ ಇಲ್ವಲ್ಲಪ್ಪ ಅಂತ ಅಂದ್ಕೊಂಡು ತುಂಬಾ ಬೇಜಾರಾಗ್ತಾಯಿತ್ತು. ಸೊ ಅದಾದಮೇಲೆ ಇದು ನಮ್ಮದು ಇನ್ನೊಂದು ಕೋಳಿ, ನಾವಿನ್ನೂ ಲಾಸ್ಟ್ ಬರಬೇಕಾದ್ರೆ ಇದು ಕೋಳಿ ಕೂಡ ಮರಿ ಮಾಡಿತ್ತು. ಇದು ಕೂಡ ಅವತ್ತೇನೋ ಆಚೆ ಬಂದಿರೋಂತಹ ಮರಿಗಳು. ಆಲ್ರೆಡಿ ಅವರಮ್ಮ ಟೀಚ್ ಮಾಡ್ತಾಯಿದೆ, ಹಿಂಗೆ ತಿನ್ನಬೇಕು ಕಾಳು, ಹಿಂಗೆ ನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು. ಇದು ಒಂದು 12-13 ಏನೋ ಮೊಟ್ಟೆ ಇಟ್ಟಿತ್ತು. ಇದು ಎಲ್ಲ ಮೊಟ್ಟೆಗಳು ಆಚೆ ಬಂದಿತ್ತು, ಯಾವ ಮೊಟ್ಟೆಗಳು ಕೂಡ ವೇಸ್ಟ್ ಆಗಲಿಲ್ಲ.
ಎಲ್ಲನೂ ಬಂದಿತ್ತು. ಇದು ಯಾವ ಥರ ಅಂದರೆ ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟಾದಮೇಲೆ 1 ತಿಂಗಳು ಫುಲ್ಲು ಕಾವು ಕೊಟ್ಬಿಟ್ಟು ಮರಿನ ಮಾಡುತ್ತೆ. ಸೊ ನಾವೆಲ್ಲ ನ್ಯಾಚುರಲ್ ಮೆಥಡಲ್ಲೇ ಮಾಡ್ತಾಯಿದ್ದೀವಿ. ಯಾವುದೇ ಆರ್ಟಿಫಿಷಿಯಲ್ ಆಗಲಿ ಮೆಷಿನ್ಸು ಏನೂ ಯೂಸ್ ಮಾಡ್ತಾಯಿಲ್ಲ. ಆದರೂ ಯಾವ ಕೋಳಿ ಮೊಟ್ಟೆ ಇಡುತ್ತೆ ಆ ಕೋಳಿ ಮರಿಗಳನ್ನು ಅದಕ್ಕೆ ಇಟ್ಬಿಟ್ಟು ಮರಿ ಮಾಡಿಸ್ತೀವಿ ಅಷ್ಟೇ. ಸೊ ಅದಾದಮೇಲೆ ಒಂದು 3 ಮಂತ್ಸು ತುಂಬ ಕೇರಿಂದ ನೋಡ್ಕೋಬೇಕು. ಏನಂತಂದರೆ ಈ ಥರ ಚಿಕ್ಕ ಚಿಕ್ಕ ಮರಿಗಳನ್ನು ಕಾಗೆ ಆಗ್ಬೋದು, ಹದ್ದು ಆಗ್ಬೋದು, ಮತ್ತು ಏನೋ ಮುಂಗುಸಿ ಆ ಥರದ್ದೆಲ್ಲ ಬಂದ್ಬಿಟ್ಟು ಎತ್ಕೊಂಡು ಹೋಗೋಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇವನ್ನ ಒಂದು 3 ಮಂತ್ಸ್ ನಾವು ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರನೇ ಒಂದು ಚಿಕ್ಕದೊಂದು ಮನೆ ಮಾಡಿಟ್ಟಿದ್ದೀವಿ. ಚಿಕ್ಕದಂದರೆ ಫುಲ್ ಕವರ್ಡ್ ಒಂದು ಮನೆ ಮಾಡಿಟ್ಟಿದ್ದೀವಿ. ಅದರಲ್ಲಿ ಇವನ್ನೆಲ್ಲ ತೊಗೊಂಡೋಗಿ ಬಿಟ್ಬಿಡ್ತೀವಿ. ಸೊ ಡೈಲಿ ಬೆಳಗ್ಗೆ ಮತ್ತು ಸಂಜೆ ಅದಕ್ಕೆ ಊಟ ನೀರು ಸಪ್ಲೈ ಎಲ್ಲ ಮಾಡ್ತಾಯಿರ್ತೀವಿ. ಸೊ ಅದೇನಂತಂದರೆ ನಾವು ಅದು ಗೇಟ್ ತೊಗೊಂಡು ಹೋಗೋ ಥರ ಗೇಟ್ ಕ್ಲೋಸ್ ಮಾಡ್ಕೊಂಬಂದರೆ ಹೊರಗಡೆಯಿಂದ ಒಳಗಡೆಯಿಂದ ಯಾವುದೂ ಏನು ಎಂಟ್ರಿ ಆಗೋಕ್ಕಿರೋದಿಲ್ಲ. ಆ ಥರ ಒಂದು ಮನೆ ಮಾಡಿ ಇಟ್ಟಿದ್ದೀವಿ. ಸೊ 3 ಮಂತ್ಸ್ ನಾವು ಅದನ್ನು ಪ್ರೊಟೆಕ್ಟ್ ಮಾಡಬೇಕಂದ್ರೆ ಆ ಥರ ಸೇಫ್ಟಿ ಮೆಷರ್ಮೆಂಟ್ ತೊಗೋಬೇಕು. ಆಮೇಲೆ ಕೋಳಿಗೆ ನಾವು ಅಕ್ಕಿ ಮತ್ತು ಜೋಳ ಹಾಕ್ತೀವಿ. ಈ ಥರ ಮರಿಗಳಿಗೆ ರವೆ ಟೈಪ್ ಬರುತ್ತೆ. ಅದು ಚಿಕ್ಕ ಮರಿಗಳಿಗೆ 1 ಮಂತ್ವರೆಗೂ ಒಂಥರ ಚಿಕ್ಕ ರವೆ ಹಾಕ್ತಾರೆ. ಆಮೇಲೆ 1 ಮಂತ್ ಕಂಪ್ಲೀಟ್ ಆದಮೇಲೆ ಅದಿನ್ನೂ ಒಂಥರ ರವೆ ಬರುತ್ತೆ, ಅದನ್ನು ಹಾಕ್ತಾರೆ. ಆಮೇಲೆ 3 ಮಂತ್ಸ್ ಆದಮೇಲೆ ಸ್ವಲ್ಪ ಹಾರ್ಡ್ ಫುಡ್ಡು ಕೊಡೋದು. ಸೊ ಅಲ್ಲಿವರೆಗೂ ಅದಕ್ಕೆ ಸ್ವಲ್ಪ ಸಾಫ್ಟ್ ಫುಡ್ಡನ್ನೇ ಕೊಡ್ತಾಯಿರ್ತೀವಿ. ಯಾಕಂದರೆ ಅದು ಚಿಕ್ಕ ಮರಿ ಆಗಿರೋದ್ರಿಂದ ಅದಕ್ಕೂ ಡೈಜೆಷನ್ ಪ್ರಾಬ್ಲಮ್ ಇರುತ್ತಲ್ವ, ಆ ಥರ ಎಲ್ಲ ಆಗಬಾರ್ದು ಅನ್ನೋಂಥ ರೀಸನ್ಗೋಸ್ಕರ ಈ ಥರ ಫುಡ್ಡನ್ನು ಕೊಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು. ಸೊ ಇದಂತೂ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಈ ಸಲ ನಾವು ಫಾರ್ಮ್ ವಿಸಿಟ್ ಹೋದಾಗ 3 ಕೋಳಿಗಳು ಮರಿನ ಮಾಡಿತ್ತು ಅಂತಲೇ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬಿಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.